ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲಾದ್ರೆ ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು. ನಿಂಗೆ ಎಲ್ಲಿ ಲೇಟ್ ಆಗೈತೆ ಅಂತ ಕೇಳಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಮತ್ತು ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ನಾನು ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ನಮ್ಮ ಮನೆ ಪಕ್ಕನೇ ದೇವಸ್ಥಾನ ಇರೋದು. ಸೊ ಬನ್ನಿ, ದೇವ್ರಿಗೆ ಅಲಂಕಾರ ಹೇಗೆ ಮಾಡಿದ್ದಾರೆ ಮತ್ತು ಎಲ್ಲರೂ ಹೇಗೆ ರೆಡಿಯಾಗಿ ಬಂದಿದ್ದಾರೆ ಅಂತ ತೋರಿಸ್ತೀನಿ. ಗೈಸ್, ಇವಾಗ ಹೋಗ್ತಾ ಇದ್ದೀರಿ. ನಾನು ಮತ್ತು ಲಕ್ಷ್ಮಿ ಅಕ್ಕ ಇಬ್ಬರು ಹೋಗ್ತಿದ್ದೀರಿ. ನಮ್ಮ ಅಕ್ಕ ಆಮೇಲೆ ಗೈಸ್, ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಎಲ್ಲರೂ ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತೀನಿ. ಮಕ್ಕಳೆಲ್ಲ ಒಬ್ಬೊಬ್ಬರನ್ನೇ ತೋರಿಸ್ತೀನಿ. ಎಲ್ಲ ಇಲ್ಲ ಇಲ್ಲಿ ಯಾರು ಕ್ಯೂಟಾಗಿ ರೆಡಿ ಆಗಿದ್ದಾರೆ ಅಂತ ಹೇಳಿ. ಸೌಂಡ್ ಬೇಡ. ಸೌಂಡ್ ಬೇಡ. ಪೂಜೆ ಸ್ಟಾರ್ಟ್ ಆಗಿಲ್ಲ ಗೈಸ್. ಎಲ್ಲರೂ ಬಂದು ಕಾಯ್ತಿದ್ದಾರೆ. ಶ್ರೀನಿವಾಸ ಶ್ರೀ ವೆಂಕಟೇಶ ರಘುಕುಲ ತಿಲಕ ರಘುರಾಮಚಂದ್ರ ಸೀತಾಪತೆ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ನಯನ ಮೋಹನ ಕೃಷ್ಣ ನೀರ ಜೀಕ್ಷಣ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ. ಡೆಕೋರೇಷನ್ ಹೇಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿರೋ ಪ್ರಕಾರ ಇವತ್ತೇ ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಗೈಸ್, ಪ್ರಸಾದ ಕೊಟ್ಟಿದ್ದಾರೆ, ಇಸ್ಕೊಂಡು ಹೋಗ್ತಿದ್ದೀರಿ. ಟೊಮೊಟೊ ಬಾತ್, ಚಟ್ನಿ ಮತ್ತು ಇದೇನು ಕೇಸರಿ ಬಾತ್. ಇವಾಗ ಮರಳುಕುಂಟೆ ದೇವಸ್ಥಾನಕ್ಕೆ ಹೋಗ್ತಿದ್ದೀರಿ. ನಮ್ಮ ಜೊತೆ ಜಶ್ಮಿಕಾನು ಬರ್ತಾಳೆ. ಜಶ್ಮಿಕಾ ಹತ್ರ ಹೋಗಿದ್ದಾಳೆ. ಅವ್ರ ಮೇಲೇನೆ ಕುತ್ಕೊಳ್ಬೇಕಂತೆ. ಜಶ್ಮಿಕಾ ಇಲ್ಲಿ ಓಯ್ ಜಶ್ಮಿಕಾ ತಿನ್ನಕ್ ಕೊಡ್ಸ್ತೀರಿ ಬಿಡು. ಅಲ್ಲೇನಾದ್ರು ಜಶ್ಮಿಕಾ ಅವರು ಬಸ್ ಓಡಿಸ್ತಿದ್ದಾರೆ. ಓಡ್ಸಮ್ಮ ಇವಾಗ. ಹಂಗೆ ಬಸ್ಸ ಕಾರ ಏನು ಓಡಿಸ್ತಾ ಇರೋದು ನೀನು? ಜಶ್ಮಿಕಾ ಏನು ಓಡಿಸ್ತಾ ಇರೋದು? ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಇವಾಗ. ಬಂದಿದ್ದೀರಾ ದೇವಸ್ಥಾನಕ್ಕೆ? ಜಶ್ಮಿಕಾ, ಈ ದೇವಸ್ಥಾನಕ್ಕೆ ಬಂದಿದ್ಯಾ ನೀನು? ಇಲ್ಲ. ಯಾವಾಗ ಬಂದ ಗೊತ್ತಾಯ್ತಾ ಜಶ್ಮಿಕಾ? ಪ್ರಸಾದ ಕೊಟ್ಟಿದ್ದಾರೆ, ತಿಂತಿದ್ದೀವಿ. ಜಶ್ಮಿಕಾ, ಪ್ರಸಾದ ಬೇಕಾ? ಇಲ್ಲಿ ಪ್ರಸಾದ ಬೇಕಾ? ಏನಂದರೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಮಾಡಬೇಕಂತ ಮೊದಲೇ ಡಿಸೈಡ್ ಆಗಿರಲಿಲ್ಲ. ಇದು ನಾನು ರಿಂಗ್ ಇಟ್ಕೊಂಡಿದ್ದೀನಿ ಆಯಿತಾ, ನಿಮ್ಮ ಮನೇಲಿ ತೋರಿಸ್ತೀನಿ. ಆ ರಿಂಗ್ ಪ್ರೆಸ್ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಬೆಳಗ್ಗೆ. ಅದು ನನ್ನಿಂದ ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಯಾರಾದ್ರೂ ಲಾಕ್ ಮಾಡಬೇಕು ಅದನ್ನು. ಸೊ ಅದಕ್ಕಾಗಿ ಇಟ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನದಲ್ಲಿ ಏನಾಯಿತು ಅಂದರೆ ಬಿದ್ದೋಗ್ಬಿಟ್ಟದು. ಅದು ರಿಂಗ್ ಥರ ಇದೆಯಲ್ವ, ಸೊ ಅದಕ್ಕೋಸ್ಕರ ನನಗೆ ಅದು ಬಿದ್ದಿದ ತಕ್ಷಣ ತಿರುಗಿತು. ಸೊ ಅದಕ್ಕೆ ನನಗೆ ಸಿಕ್ಕಿದೆ. ಇವಾಗ ಏನು ಮಾಡ್ತೀನಿ ಅಂದರೆ ಮನೆಗೆ ಹೋಗಿ ಕಲ್ಬೋಗಿದೆ ಅಂತ ಹೇಳ್ತೀನಿ. ನೋಡೋಣ ನಮ್ಮ ಮಮ್ಮಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಇವಾಗ ಗಿರ್ಚ ಬಂದಿದ್ದಾರೆ ನಮ್ಮ ಮನೆಗೆ. ಸೊ ನಾನು ಯಾವಾಗಲೂ ಗಿರ್ಚ ಹತ್ರ ನಮ್ಮ ಅತ್ತಿಗೆ ಹತ್ರ ಲಾಕ್ ಮಾಡಿಸ್ಕೊಳೋದು. ಸೊ ಇವಾಗ ಹೋಗಿ ಅವ್ರ ಹತ್ರ ಲಾಕ್ ಮಾಡಿಸ್ಕೊಳೋ ಥರ ನೋಡ್ತೀನಿ. ಆಮೇಲೆ ಅವ್ರು ಇದು ನೋಡ್ತಾರಲ್ಲ ಇಲ್ಲ ಅಂತಾರೆ. ಸೊ ಅವಾಗ ನೋಡೋಣ. ಜಾಸ್ತಿ ಆಗಿದೆ ಅನಿಸ್ತದೆ. ಎಲ್ಲರೂ ಸ್ಮೆಲ್ ಬಂದು ಬರ್ಕೋರೆ ಅಂತಂದ್ರಿ. ಇಲ್ಲ ಉಪ್ಪು ಹಿಂಗೆ ಹೋಗ್ಬೋದು ಲಕ್ಷ್ಮೀಕಾಯಿ ಕೊಟ್ಟೆ ಸ್ವಲ್ಪ ಇವಾಗ ಹೋಗ್ಬೋದು ಗಡ್ಡ ಬರ್ಬೇಕಾದ್ರೆ
ಪ್ರೆಸ್ ಮಾಡ್ಕೊಂಡಿಲ್ಲ ಹಂಗೆ ನನಗೆ ಫಸ್ಟ್ ಶಾಟ್ ಒಳಗಡೆ ಬಂದು ಪುಣೆ ಅಂದ್ರೆ ನಮ್ಮ ವಿಜಯ ಆಟೋಮೇಷನ್ ಇಲ್ಲ ಸೇಮ್ ವಿಜಯ ಅದೇ ತರ ಒಂದು ಎಂಟ್ರಿ ಇರುತ್ತೆ ಸೊ ಈ ಸೀನ್ ಅಂದ್ರೆ ಆಕ್ಟ್ರೆಸ್ಗೆ ಹೇಳ್ಕೊಟ್ಟು ಮಾಡ್ಸಕ್ಕಾಗಲ್ಲ ಇದು ಅವ್ರು ಟ್ರೈ ಮಾಡ್ಕೋಬೇಕು ಅವ್ರಿಗೆ ಅದನ್ನ ಒಂದು ಕನೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ಮಾತ್ರ ಈ ತರ ಸೀನ್ ಮಾಡೋಕ್ಕಾಗತ್ತೆ ಸೊ ಏನನ್ನ ಹೇಳಿ ಗಂಗನಾಗ್ತಿಲ್ಲ ಆತೆ ತಗೊಳ್ಳಲಿ ಮಾಡಿಲ್ಲ ಓದಲ್ಲ ಏನ್ ಆಗ್ತಿರ ಹೇಳಲಿ ತಿಂಡಿ ಹಿಂಗಲ್ಲ ಹಿಂಗಮ್ಮ ಹಿಂಗೆ ಟೀಚರ್ಸ್ ಏನಾದ್ರು ಹೇಳ್ದಾಗ ಹಿಂಗೆ ಅವಳು ನೋಡಿ ಟೀಚರ್ ಮಕ್ಕಳು ಓದಿದ್ದು ಅಂತ ಇರ್ತಾಳೆ ನನ್ನ ಕಳಸಿಂದ ಮುದ್ಕೋಡೋ ಮೊದಲು ಬಿಡಲ್ಲ ಅವಾಗ ಬೆಳಗ್ಗೆಯಿಂದ ಅಂಗಡಿ ಇಟ್ಕೊಂಡು ಓಡಾಡ್ತಾರೆ ಇವಾಗ ಇಲ್ಲಿ ರೂಮ್ ನೋಡಿ ದರ್ಶನ ಚೇಂಜ್ ಮಾಡ್ದ ಇವಾಗ ಇಲ್ಲಿ ಫೋನ್ ನೋಡ್ಕೊಂಡ್ ಬಂದಲ್ಲಮ್ಮ ಆಯ್ತಾ ನಿನ್ ಬಟ್ಟೆಗೆ ನೋಡಕ್ ಕೂದ್ಲಾಗ ಬಟ್ಟೆಗ ಕೇಳಿದ್ಯಾ ಅವ್ರ ಮಗನ ಬೇರೆ ಎತ್ಕೊಂಡಿದ್ದ ಅವಳಿಗೆ ಈಗ ಆಡ್ತಿದ್ಲು ಇಟ್ಕೊಂಡೇ ಇದ್ದ ನಾನು ಇದೊಂದೇ ನೋಡಿದ್ದು ರಾತ್ರಿ ಮಾಡ್ಕೊಂಡ್ರೆ ಬೆಳಿಗ್ಗೆಯಿಂದ ಇಟ್ಕೊಂಡಿದ್ದೆ ಹಂಗೆ ಅವಾಗೆ ಮಾಡುದ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬಟ್ಟೆ ಬಿದ್ದಿದ್ರೆ ಅಂತಿರ್ತದೆ ಇಲ್ಲ ಕಾರ್ ಹಿಂದಿದ ಫೋನ್ ಹಾಕೊಂಡು ಕಿವಿಯಾಗಿಲ್ಲ ಅಂತ ಯಾವಾಗ ಅನ್ನಿಸ್ತದಿಲ್ಲ ಗೊತ್ತೇ ಆಗಲ್ಲ ನಾವು ಇದ್ರೆ ಅಲ್ಲ ಇವಾಗಿಲ್ಲ ನೋಡಿದ್ದು ಇವಾಗ ಈ ಕಡೆ ತೆಗ್ದೇ ಇವಾಗ ನೋಡ್ಕೊಂಡವಳೆ ಯಾವ ಈಗ ಬೆಳಗಿಂದ ಬಿಚ್ಚಿ ಬಿಡ್ಬೇಕಾಯ್ತಾ ಬೆಳಗ್ಗೆ ನೋಡಿಯಾ ಗೈಸ್ ನಮ್ಮ ಮನೇಲಿ ನಂಬಿಟ್ಟಿದ್ದಾರೆ ಬಿದ್ದೋಗಿದೆ ಅಂತ ಹೇಳಿರೋದು ಇವಾಗ ಕಾರ್ ಇಳಿದ್ರಲ್ಲ ಅಲ್ಲಿ ನೋಡ್ಕೊಂಬೋಗಂತ ಕಳಿಸಿದ್ದಾರೆ ನಾನು ಸುಮ್ಮನೆ ಬರ್ತಿದ್ದೀನಿ ನೋಡೋದಕ್ಕೆ ಇಲ್ಲ ಫೋನಾಗ ನಾನು ಹಿಂಗೆ ತಿರುಗಿಸಿದ್ದೆ ತಿರುಗಿಸಿ ಇದ್ದು ನೀನು ದೇವಸ್ಥಾನದ ಕಿವಿ ನೋಡಿಲ್ಲ ಹೋಗಿಲ್ಲ ಓದೆ ಅಷ್ಟೇ ನೋಡ್ತೀರಾ
ದೇವಸ್ಥಾನದಾಗ ನಿಜವಾಗ್ಲೂ ಬಿದೋಯ್ತು ಆಯ್ತಾ, ರಿಂಗ್ ಥರ ಇರೋದಕ್ಕೆ ಅದು ಹಿಂಗೆ ತಿರುಗ್ತು, ಅದಕ್ಕೆ ಗೊತ್ತಾಯ್ತು ನನ್ನ ಕೈ. ಇಲ್ಲ ಅಂದರೆ ಮಮ್ಮಿ ಕಳ್ಗ ಬಿದ್ದಿದ್ರೆ ಇವಾಗ ನಿಜವಾಗ್ಲೂ ಅಂತ ಬಿಡೋಣ ಅಷ್ಟೇ. ಇವಾಗಷ್ಟೇ ಹಿಂಗೆ ಆಡ್ತಾ ಇರೋದು ಗೈಸ್. ಮೊದಲೆಲ್ಲ ಏನಾನ ಆಗಿದ್ರೆ ಹೊಡೆದು ಬಿಸಕ್ಕೆ ಗಿರ್ಜ ಇವಾಗಷ್ಟೇ ಹಿಂಗ್ತಾನೆ. ಮೊದಲೆಲ್ಲ ಆಗಿದ್ರೆ ಮಮ್ಮಿ ಹಿಂಗಡದ ಏನಿಲ್ಲ, ಇನ್ನು ಇವಾಗ ಹೋಗಿ ಕೂಲಾಗ ಅವಳೆ ಸಿಗ್ತದ ಇಲ್ಲ ಅಂತ ಆಮೇಲೆ ಕ್ಲಾಸ್ ತಗೊಂಡವಳು. ಅವಾಗ ಹಾಲು ಚಲ್ಕೊಂಬಂದಾಗೇನೆ ನೀ ಎಲ್ಲಿ ಬಿದ್ದೆ, ನಿಂಗೆ ಎಲ್ಲಿ ಏಟಾಗೈತೆ ಅಂತ ಕೇಳಿಲ್ಲ, ಹಾಲು ಚೆಲ್ಲೋಗೈತಾ ಹಂಗೆ ಐತಾ ಅಂತ ಕೇಳೋದು. ಕಾಯಿಸಿಲ್ಲ ಫೋಟೋ ತಗೊಂತಿದ್ದಾರೆ. ಗೈಸ್ ಸಕ್ಸಸ್ಫುಲಿ ಪ್ರ್ಯಾಂಕ್ ಮಾಡಿದ್ದೀನಿ. ಎಲ್ಲರೂ ಪ್ರ್ಯಾಂಕ್ ಆಗಿದ್ದಾರೆ. ನಮ್ಮ ಮಮ್ಮಿ ಅಷ್ಟೇ ಇಲ್ಲ, ನಮ್ಮ ಮಮ್ಮಿ, ಗಿರ್ಜಾ, ಸಾಮ್ರಾಟ್, ನಮ್ಮ ಅತ್ತೆ ಎಲ್ಲ ಪ್ರ್ಯಾಂಕ್ ಆಗಿದ್ದಾರೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಟಿ ವಿ ಆನ್ ಆಗಿತ್ತು, ವಾಲ್ಯೂಮ್ ಕೂಡ ತುಂಬ ಜಾಸ್ತಿ ಇತ್ತು. ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿಲ್ಲ. ಇಲ್ಲ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿದರೆ ನಾನು ನಿಮಗೆ ತುಂಬ ಕ್ಲಿಯರಾಗಿ ಕೇಳಿಸ್ತಿತ್ತು ನಾವೇನೇನು ಮಾತಾಡ್ತಿದ್ರಿ